ಹೃದಯದ ಪಿಸುಮಾತು. ಅಧ್ಯಾಯ 8. ಮುರಿದ ಮನಸ್ಸುಗಳು. ವಾರದ ಮಟ್ಟಿಗೆಂದು ಹೋಗಿದ್ದ ಮಗ ಸೊಸೆ 3 ದಿನಕ್ಕೆ ವಾಪಸ್ಸಾದಾಗ ಆಶ್ಚರ್ಯವಾಯಿತು ಮನೋಹರ್ ಹಾಗೂ ಸುನಂದಿತಾರಿಗೆ. ಬಂದವರೇ ಯಾರೊಂದಿಗೂ ಮಾತನಾಡದೆ ರೂಮು ಸೇರಿದರು ತ್ರಿಶೂಲ್ ಮತ್ತು ಆನ್ಯಾ. ಹೊರಡುವಾಗ ಅವರ ಮೊಗದಲ್ಲಿದ್ದ ಪ್ರಶಾಂತತೆ ಹಿಂದಿರುಗಿದಾಗ ಮಾಯವಾಗಿತ್ತು. ಅವರಿಬ್ಬರನ್ನು ನೋಡುತ್ತಿದ್ದ ಹಾಗೆ ಯಾರಿಗಾದರೂ ತಿಳಿಯುತ್ತಿತ್ತು ಏನೋ ಸರಿಯಿಲ್ಲವೆಂದು. ಆತಂಕದಿಂದ ಅವರ ರೂಮಿನ ಕಡೆ ಹೊರಟ ಸುನಂದಿತಾರನ್ನು ಕೈ ಹಿಡಿದು ನಿಲ್ಲಿಸಿದರು ಮನೋಹರ್. ಯಾಕೆ ತಡೆದಿರಿ ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದ ಪತ್ನಿಗೆ ಉತ್ತರಿಸುವ ಸಲುವಾಗಿ ನೋಡುತ್ತಿದ್ದ ಫೈಲನ್ನು ಹಾಗೆಯೇ ಬಿಟ್ಟು ಆಕೆಯನ್ನು ತಮ್ಮ ಪಕ್ಕದಲ್ಲಿ ಕೂಡಿಸಿಕೊಂಡರು. ಸುನಂದಿತಾ, ನಮ್ಮ ಮದುವೆಯಾಗಿ ಕಳೆದ ತಿಂಗಳಿಗೆ 31 ವರ್ಷಗಳು ಕಳೆದವು. ಇಷ್ಟು ವರ್ಷಗಳಲ್ಲಿ ನಾವೆಷ್ಟು ಸಲ ಜಗಳ ಆಡಿಲ್ಲ ಹೇಳು? ಹೆಂಡತಿಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು. ಗಂಡನ ಪ್ರಶ್ನೆ ಅಸಂಬದ್ಧವೆನಿಸಿ ಮುಖ ತಿರುಗಿಸಿಕೊಂಡರು ಸುನಂದಿತಾ. ಹೇಳು ಎಂದು ಆಕೆಯನ್ನು ತಮ್ಮೆಡೆಗೆ ತಿರುಗಿಸಿಕೊಳ್ಳುತ್ತಾ ಮತ್ತದೇ ಪ್ರಶ್ನೆ ಕೇಳಿದರು ಮನೋಹರ್. ಬಹುಶಃ ಲೆಕ್ಕವಿಲ್ಲದಷ್ಟು ಸಲ ಎಂದರು ಉದಾಸೀನವಾಗಿ. ಹೌದು ತಾನೆ? ನಾವು ಪ್ರತಿ ಸಲ ಜಗಳವಾಡಿದಾಗಲೂ ಸ್ವಲ್ಪ ಸಮಯದ ನಂತರ ನಾವಾಗೇ ಸರಿ ಹೋಗುತ್ತಿದ್ದೆವು. ಗಂಡ ಹೆಂಡತಿ ವಿಚಾರದಲ್ಲಿ 3ನೆಯವರ ಪ್ರವೇಶ ಅವರಿಬ್ಬರ ನಡುವಿನ ಅಂತರ ಮನಸ್ತಾಪವನ್ನು ಜಾಸ್ತಿ ಮಾಡುತ್ತೇ ವಿನಃ ಕಮ್ಮಿ ಅಲ್ಲ ಅನ್ನೋದು ಮರ್ತೋಯ್ತಾ? ಗಂಡನ ಮಾತಿನಲ್ಲಿನ ಸತ್ಯದ ಅರಿವಾಗಿ ತಮ್ಮ ದುಡುಕಿಗೆ ನಾಚಿದರು ಸುನಂದಿತಾ. ಅವರಿಬ್ಬರು ಒಬ್ಬರ ಬದುಕಿನಲ್ಲೊಬ್ಬರು ಪ್ರವೇಶಿಸಿ ಕೆಲವು ದಿನಗಳು ಕಳೆದಿದೆಯಷ್ಟೇ. ಇದೆಲ್ಲ ಸಹಜ. ತೀರಾ ನಮ್ಮ ಅಗತ್ಯ ಬೀಳದೆ ಮಧ್ಯ ಪ್ರವೇಶಿಸೋದು ಸರಿಯಲ್ಲ ಎಂದು ಕೆನ್ನೆ ತಟ್ಟಿ ಸಮಾಧಾನಿಸಿದರು. ರೂಮಿಗೆ ಬರುತ್ತಿದ್ದ ಹಾಗೆ ತ್ರಿಶೂಲ್ ಸ್ನಾನಕ್ಕೆ ಹೊರಟರೆ ಆನ್ಯಾ ಮಂಕಾಗಿ ಒಂದೆಡೆ ಕುಳಿತಳು. ಸ್ನಾನ ಮುಗಿಸಿ ಬಂದವನೇ ಸರಸರ ಬಟ್ಟೆ ತೊಟ್ಟು ತಯಾರಾಗತೊಡಗಿದ. ಅವಳ ಇರುವನ್ನು ಪೂರ್ತಿಯಾಗಿ ಮರೆತಂತಿತ್ತು. ಆಫೀಸಿಗೆ ಸಂಬಂಧಪಟ್ಟಂತೆ ಕೆಲವು ಫೈಲ್ಸ್ ತೆಗೆದುಕೊಂಡವನೇ ರಪ್ಪೆಂದು ರೂಮಿನ ಬಾಗಿಲನ್ನು ಬೀಸುತ್ತಾ ಹೊರಟವನಿಗೆ ಕಂಗಳೆರಡು ಅದನ್ನು ಕಂಡು ಕಣ್ಣೀರಿಟ್ಟವೆಂದು ತಿಳಿಯದೇ ಹೋಯಿತು. ಸದ್ಯದ ಮನಸ್ಥಿತಿಯಲ್ಲಿ ಯಾರನ್ನೂ ಎದುರಿಸಲು ಇಷ್ಟವಿರದಿದ್ದರಿಂದ ಅವಸರದಲ್ಲಿ ಹೆಜ್ಜೆ ಹಾಕಿದ ತ್ರಿಶೂಲ್. ಇನ್ನೇನು ಹೊಸ್ತಿಲು ದಾಟಬೇಕೆನ್ನುವಷ್ಟರಲ್ಲಿ ವಂದನಾಳ ದನಿ ಅವನನ್ನು ಹಿಡಿದು ನಿಲ್ಲಿಸಿತು. ಬೇಸರದಿಂದಲೇ ಹಿಂದಿರುಗುತ್ತಾ ತುಟಿಗಳಲ್ಲಿ ಬಲವಂತದ ನಗೆ ತಂದುಕೊಂಡ. ಅಮ್ಮ ಹೇಳಿದ್ರು ನೀನು ಮತ್ತೆ ಆನ್ಯಾ ಆಗಲೇ ಬಂದಿದ್ದೀರಾ ಅಂತ. ನೀನು ಶನಿವಾರ ರಾತ್ರಿ ಬರ್ತೀನಿ ಅಂತ ತಾನೇ ಹೇಳಿದ್ದು? ಅದೇನು ಇಷ್ಟು ಬೇಗ ಬಂದಿದ್ದು? ಪ್ರಶ್ನಿಸಿದಳು ಸಹಜವಾಗಿ. ಅರ್ಜೆಂಟಾಗಿ ಒಂದು ಹೊಸ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಬೇಕಿತ್ತು, ಹಾಗಾಗಿ ಬಂದ್ವಿ. ಈ ಪ್ರಶ್ನೆಯನ್ನು ಮೊದಲೇ ಊಹಿಸಿದ್ದರಿಂದ ಸರಾಗವಾಗಿ ಸುಳ್ಳಾಡಿದ. ಓ ಹೌದಾ, ಸರಿ. ಆಫೀಸ್ಗೆ ಹೊರಟಿದ್ದೆ ಅನ್ಸುತ್ತೆ, ಹೋಗ್ಬಾ. ಮಿಕ್ಕ ಡೀಟೇಲ್ಸ್ ಎಲ್ಲ ಆನ್ಯಾ ಹತ್ರ ತಿಳ್ಕೊತೀನಿ ಎಂದು ತಮ್ಮನನ್ನು ರೇಗಿಸಿ ಆನ್ಯಾಳನ್ನು ಅರಸುತ್ತಾ ಹೊರಟಳು ವಂದನಾ. ಆನ್ಯಾ ಊರಿಗೆ ತೆಗೆದುಕೊಂಡು ಹೋಗಿದ್ದ ಬ್ಯಾಗ್ಸ್ ಅನ್ಪ್ಯಾಕ್ ಮಾಡುತ್ತಿದ್ದವಳು ವಂದನಾಳ ದನಿಗೆ ಹಿಂದಿರುಗಿ ಮುಗುಳ್ನಕ್ಕಳು. ಹೌ ಆರ್ ಯು? ಹೇಗಿತ್ತು ಹನಿಮೂನ್ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟವೆನಿಸಿ ತಲೆ ತಗ್ಗಿಸಿದಳು ಆನ್ಯಾ. ಓಕೆ ಫೈನ್, ನಾನು ಜಾಸ್ತಿ ತೊಂದರೆ ಕೊಡೋಲ್ಲ. ಅಂದ ಹಾಗೆ ನೀನಿನ್ನೂ ಫ್ರೆಶನಪ್ ಆದ ಹಾಗೆ ಕಾಣೋಲ್ಲ. ಈ ಬಟ್ಟೆಗಳೆಲ್ಲ ಆಮೇಲೆ ಎತ್ತಿಡಬಹುದು. ಮೊದಲು ಸ್ನಾನ ಮುಗಿಸಿ ಬಾ, ಏನಾದರೂ ತಿನ್ನೋಕ್ ಕೊಡ್ತೀನಿ. ತಾಯಿಯಂತೆ ಅಕ್ಕರೆಯಿಂದ ಹೇಳಿದಾಗ ತಡೆಯಲಾಗದೆ ಅಷ್ಟು ಹೊತ್ತು ತಡೆದಿಟ್ಟ ದುಃಖದ ಕಟ್ಟೆಯೊಡೆಯಿತು. ಅವಳನ್ನು ತಬ್ಬಿ ಕಣ್ಣೀರಿಟ್ಟಳು ಆನ್ಯಾ. ಹೇ ಆನ್ಯಾ, ಇಲ್ಲಿ ನೋಡು, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ತ್ರಿಶು ಏನಾದರೂ ಹೇಳಿದ್ನಾ? ಗಾಬರಿಯಿಂದ ಪ್ರಶ್ನಿಸಿದಳು ವಂದನಾ. ಎಷ್ಟೇ ಅಕ್ಕರೆಯಿಂದ ಮಾತನಾಡಿಸಿದರೂ, ಎಷ್ಟೇ ಸಲುಗೆ ತೋರಿದರೂ ಅವರು ನನ್ನ ಗಂಡನ ಅಕ್ಕ. ಅವರ ಬಳಿ ಅವರ ತಮ್ಮನನ್ನು ದೂರೋದು ಸರಿಯಲ್ಲ ಎಂದು ತನ್ನ ತಾನು ಸಮಾಧಾನಿಸಿಕೊಳ್ಳುತ್ತಾ, ಏನಿಲ್ಲ ಅತ್ತಿಗೆ, ಅಪ್ಪ ಅಮ್ಮ ಅಣ್ಣನ ನೆನಪಾಯಿತಷ್ಟೇ ಎಂದು ಸಮಜಾಯಿಷಿಕೊಟ್ಟಳು. ಅಷ್ಟೇನಾ? ತ್ರಿಶುಗೆ ಹೇಳಿದ್ರೆ ನಾಳೆನೆ ನಿನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾನೆ ಎಂದು ನಾದಿನಿಯ ಕಣ್ಣೊರೆಸಿದಳು ವಂದನಾ. ತ್ರಿಶೂಲ್ನೊಂದಿಗೆ ಹೋಗಲು ಇಚ್ಛಿಸದ ಆನ್ಯಾ ಅವನ ಆಫೀಸ್ ಕೆಲಸವನ್ನೇ ನೆಪವಾಗಿಟ್ಟುಕೊಂಡು ವಂದನಾಳನ್ನು ತನ್ನ ಜೊತೆಗೆ ಬರುವಂತೆ ಕರೆದಳು.
ವಂದನಾಳ ಒಪ್ಪಿಗೆ ಸಿಕ್ಕಾಗ ಅವಳ ಸಂತಸಕ್ಕೆ ಮಿತಿಯೇ ಇರಲಿಲ್ಲ. ಇತ್ತ ತ್ರಿಶೂಲ್ ಇಲ್ಲ ಸಲ್ಲದ ನೆಪ ಹೇಳಿ ಆಫೀಸಿಗೇನೋ ಬಂದ. ಆದರೆ ಮನಸ್ಸಿಟ್ಟು ಕೆಲಸ ಮಾಡಲಾಗಲಿಲ್ಲ. ಹೇಗಿದ್ದರೂ ಮುಂದಿನ ವಾರದವರೆಗೂ ಯಾವ ಮೀಟಿಂಗ್ಸ್ ಶೆಡ್ಯೂಲ್ ಆಗಿರದಿದ್ದ ಕಾರಣ ತನ್ನ ಚೇಂಬರ್ಗೆ ಬಂದವನೇ ಯಾರನ್ನೂ ಒಳಗೆ ಬಿಡದಂತೆ ಹೇಳಿ ಮಂಕಾಗಿ ಕೂತುಬಿಟ್ಟ. ಬೇಡ ಬೇಡವೆಂದರೂ ರೆಸಾರ್ಟ್ನಲ್ಲಿ ನಡೆದಿದ್ದ ಘಟನೆಗಳೇ ಕಣ್ಮುಂದೆ ಬರುತ್ತಿದ್ದವು. ಮದುವೆಯಾದಂದಿನಿಂದಲೂ ಆನ್ಯ ತನ್ನಿಂದ ದೂರವಿದ್ದದ್ದಕ್ಕೆ ಕಾರಣ ತಿಳಿದಿತ್ತು. ಸ್ವತಃ ಅವಳೇ ಬಾಯಿ ಬಿಟ್ಟು ಹೇಳಿದ್ದಳು ರೆಸಾರ್ಟಿನಲ್ಲಿ. ಆದರೆ ತ್ರಿಶೂಲ್ ಅದನ್ನೊಪ್ಪುವ ಮನಸ್ಥಿತಿಯಲ್ಲಿರಲಿಲ್ಲ. ಅಲ್ಲ, ಅವತ್ತು ವರ್ಕ್ ಪೂಜೆ ರಾತ್ರಿ ನನ್ನ ಫ್ರೆಂಡ್ಸ್ ಹತ್ತಿರ ನಾನು ಹೇಳಿದ್ದರಲ್ಲಿ ತಪ್ಪೇನಿದೆ? ಎಲ್ಲ ಗಂಡಸರು ಕಾರ್ಯತಃ ಮಾಡಿ ತೋರಿಸೋದನ್ನು ನಾನು ಮಾತಿನಲ್ಲಿ ಹೇಳಿದೆ ಅಷ್ಟೆ. ಅದರಲ್ಲಿ ತಪ್ಪೇನಿದೆ ಅಂತ ನಿಜವಾಗಿಯೂ ಅರ್ಥ ಆಗ್ತಿಲ್ಲ. ಈ ಹುಡುಗಿಯರೇ ಇಷ್ಟು ಪ್ರೀತಿ ಪ್ರೇಮ ಅಂತ ರೈಲು ಹತ್ತಿಸಿ ಕೊನೆಗೂ ತಮ್ಮ ಕೆಲಸ ಸಾಧಿಸಿಕೊಳ್ಳೋ ಹುಡುಗರನ್ನು ಸುಲಭವಾಗಿ ನಂಬುತ್ತಾರೆ, ಇಷ್ಟಾನೂ ಪಡ್ತಾರೆ. ಅದೇ ಇದ್ದಿದ್ದನ್ನು ಇದ್ದಂಗೆ ಹೇಳಿದರೆ ಅವತಾರಗಳಾಡ್ತಾರೆ, ಮನಸಾರೆ ಶಪಿಸಿದ ಮಡದಿಯನ್ನು. ಏನು ಗೊತ್ತಿದೆ ನಿನಗೆ ನನ್ನ ಬಗ್ಗೆ? ಯಾಕೆ ನನಗೆ ಪ್ರೀತಿ ಮಾಡೋಕ್ಕೆ ಬರೋಲ್ವಾ? ನನಗೇನು ಫೀಲಿಂಗ್ಸ್ ಇಲ್ವಾ? ಏನಂದೆ ನೀನು? ನನ್ನ ಪ್ರಕಾರ ನೀನು ನನ್ನ ಅವಶ್ಯಕತೆಗಳನ್ನು ಪೂರೈಸೋ ವಸ್ತು ಅಲ್ವಾ? ಅದು ಹಾಗಲ್ಲ ಆನ್ಯ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಒಪ್ಕೋತೀನಿ, ಪ್ರೀತಿ ಪ್ರೇಮ ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಅದೂ ಅಲ್ಲದೆ ರೋಡ್ ರೋಮಿಯೋಗಳ ಹಾಗೆ ಹಿಂದೆ ಮುಂದೆ ಸುತ್ತುತ್ತಾ ಒಲಿಸಿಕೊಳ್ಳಬೇಕಾ ನಾನು ನಿನ್ನನ್ನು? ಈ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದವರು ಸಹ ಕೊನೆಗೊಂದು ದಿನ ನಮ್ಮ ಈ ಪ್ರೀತಿ ದಾಂಪತ್ಯದ ರೂಪದಲ್ಲಿ ಸಾಕಾರಗೊಳ್ಳಲಿ ಅಂತ ಆಸೆ ಪಡೋದು ಸಹಜ ತಾನೆ? ನಾನು ಹೇಳಿದ್ದು ಅದನ್ನೇ. ಆದರೆ ನೀನು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ. ನೀನು ಅಂದುಕೊಂಡಷ್ಟು ಚೀಪಾಗಿ ನಾನು ನಿನ್ನ ನೋಡಿದಿದ್ರೆ ಇವತ್ತು ನನ್ನೆಲ್ಲ ಆಸೆಗಳನ್ನು ಹೀಗೆ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡು ಕಷ್ಟಪಡಬೇಕಾಗಿರಲಿಲ್ಲ. ಕವಿ ಶೈಲದಲ್ಲಿ ತೆಗೆದುಕೊಂಡಿದ್ದ ಸೆಲ್ಫಿಯನ್ನು ನೋಡುತ್ತಾ ಮನದ ಭಾವನೆಗಳನ್ನು ಹರಿಬಿಟ್ಟಿದ್ದನು ತ್ರಿಶೂಲ್. ಈ ತ್ರಿಶೂ ಪ್ರೀತಿಗೋಸ್ಕರ ಎಷ್ಟು ಹುಡುಗಿಯರು ಗೋಗರೆದಿದ್ದಾರೋ ಲೆಕ್ಕ ಇಲ್ಲ. ಆದರೆ ಬೈ ಚಾನ್ಸ್ ಅದನ್ನು ಪಡೆದುಕೊಳ್ಳೋ ಅದೃಷ್ಟ ಸಿಕ್ಕಿದ್ದು ನಿನಗೆ. ಪೂವರ್ ಗರ್ಲ್, ಯು ಮಿಸ್ಡ್ ಇಟ್. ಏನು ಅಂದ್ಕೊಂಡಿದೀಯಾ ನೀನು ಬಯಸೋ ಹಾಗೆ? ಆನ್ಯಾ, ನಿನ್ನ ಕಂಡರೆ ನನಗೆ ತುಂಬ ಇಷ್ಟ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಬೇಡ್ಕೊಂಡು ನೀನು ನನಗೆ ಹತ್ತಿರ ಆಗೋ ತನಕ ಕಾಯ್ತೀನಿ ಅಂದ್ಕೊಂಡ್ಯಾ? ಕನಸು. ಏನು ಹೇಳು? ಕನಸು. ಖಂಡಿತ ಕಾಯೋಲ್ಲ. ಯಾಕೆ ಹೇಳು? ಯಾಕೆಂದರೆ ನನಗೆ ನಿನ್ನ ಪ್ರೀತಿ ಬೇಕಾಗಿಲ್ಲ. ಆ್ಯಂಡ್ ನೀನು ನನಗೆ ಮಾಡಿರೋ ಅವಮಾನಕ್ಕೆ ನನ್ನ ಪ್ರೀತಿ ಆಗಿರಲಿ, ನನ್ನ ಅಟೆನ್ಷನ್ ಕೂಡ ಸಿಗೋಲ್ಲ ನಿನಗೆ ಎಂದು ಅನಾಯಾಸವಾಗಿ ಕುಕ್ಕಿದ ಅವರಿಬ್ಬರ ಭಾವಚಿತ್ರವನ್ನು ಬಿಂಬಿಸುತ್ತಿದ್ದ ಮೊಬೈಲನ್ನು. ರಾತ್ರಿ 10 ಗಂಟೆಯಾದರೂ ತ್ರಿಶೂಲ್ ಮನೆಗೆ ಬಂದಿರಲಿಲ್ಲ. ಎಲ್ಲರೂ ಅವನ ದಾರಿಯನ್ನೇ ಕಾಯುತ್ತಿದ್ದರು. ಕಾರಿನ ಹಾರ್ನ್ ಶಬ್ದ ಕೇಳುತ್ತಿದ್ದಂತೆ ಕುಮುದ ಬಾಗಿಲು ತೆರೆಯಲು ಓಡಿದಳು. ಯಾಕೋ ಇಷ್ಟು ಲೇಟು ಎಂದು ಆತಂಕದಿಂದ ಕೇಳಿದರು ಸುನಂದಿತಾ. ಚಿಂತಿಸಿ ಬಳಲಿದ್ದ ಮನಸ್ಸಿಗೆ ತಾಯಿಯ ಮಮತೆಯ ನುಡಿ ಮುದ ನೀಡಿತ್ತು. 3-4 ದಿನದಿಂದ ಆಫೀಸ್ ಕಡೆ ಹೋಗೇ ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಎಂದನು ಮುಖದಲ್ಲಿ ನಗು ತಂದುಕೊಳ್ಳುತ್ತಾ. ಸರಿ, ಕೈಕಾಲು ತೊಳೆದುಕೊಂಡು ಬಾ, ಊಟ ಮಾಡೋಣ ಎಂದು ತಟ್ಟೆಗಳನ್ನು ಇಡತೊಡಗಿದರು ಸುನಂದಿತಾ. ಬಟ್ಟೆ ಬದಲಾಯಿಸಲು ರೂಮಿಗೆ ಬಂದವನು ರೂಮಿನಲ್ಲೂ ಸಹ ಆನ್ಯ ಕಾಣದಿದ್ದುದ ಕಂಡು ಕ್ಷಣ ಗಾಬರಿಗೊಂಡ. ಮರುಕ್ಷಣವೇ ಎಲ್ಲೋ ಇರ್ತಾಳೆ, ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಎಂದು ಸರಸರ ಬಾತ್ರೂಮಿಗೆ ನಡೆದನು ತ್ರಿಶೂಲ್ ಡೈನಿಂಗ್ ಹಾಲ್ಗೆ ಬರುವಷ್ಟರಲ್ಲಿ ಮನೋಹರ್, ಸುನಂದಿತಾ ಹಾಗೂ ವಂದನಾ ಅವನಿಗಾಗಿ ಕಾಯುತ್ತಿದ್ದರು. ಅಲ್ಲಿಯೂ ಸಹ ಆನ್ಯ ಕಾಣದಾದಾಗ ಮನಸ್ಸು ಕಸಿವಿಸಿಗೊಂಡಿತು. ಬುದ್ಧಿ ಅವಳನ್ನು ನಿರ್ಲಕ್ಷಿಸು ಎಂದರೂ ಮನಸ್ಸು ಅವಳಿಗಾಗಿ ಚಡಪಡಿಸಿತು. ಈ ಎರಡರ ನಡುವಿನ ಘರ್ಷಣೆಯಿಂದ ಸೋತು ಸೊರಗಿದ. ಅಡುಗೆ ಮನೆಯಿಂದ ಅನ್ನದ ಪಾತ್ರೆ ಹಿಡಿದು ಬರುತ್ತಿದ್ದವಳನ್ನು ಕಾಣುತ್ತಿದ್ದ ಹಾಗೆ ಮನಸ್ಸಿಗೆ ಅದೇನೋ ಆನಂದ, ಅದೆಂತಹುದೋ ಸುಖಾನುಭವ. ಎಷ್ಟು ತಡೆದರೂ ಅವಳನ್ನೇ ಹಿಂಬಾಲಿಸುವ ಕಂಗಳು. ಅವನು ಬಲವಂತದಿಂದ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಬದಲಿಸುವುದಕ್ಕೂ ಅದನ್ನು ಆನ್ಯ ಗಮನಿಸುವುದಕ್ಕೂ ಸರಿಹೋಯಿತು. ಪಾಪ, ಇಷ್ಟು ಹೊತ್ತು ಅವನನುಭವಿಸಿದ ವೇದನೆಯನ್ನು ತಿಳಿಯದವಳು ಅರಿತದ್ದೇ ಬೇರೆಯ ರೀತಿ. ನನ್ನ ಮುಖ ನೋಡುವುದಕ್ಕೂ ಇಷ್ಟಪಡದವರ ಜೊತೆ ನಾನಿರಬೇಕಾ ಎಂದು ನರಳಿತವಳ ಮನಸ್ಸು. ಆನ್ಯ, ನೀನು ಕೂತ್ಕೊಮ್ಮ, ಕುಮುದ ಬಡಿಸುತ್ತಾಳೆ
ಎಂದು ಮಗನ ಪಕ್ಕ ಖಾಲಿ ಇದ್ದ ಕುರ್ಚಿಯೆಡೆ ಕೈ ತೋರಿದರು ಮನೋಹರ್. ಮಾವನ ಮಾತಿಗೆ ಏನು ಹೇಳಬೇಕೆಂದು ತೋಚದೆ ತ್ರಿಶೂಲ್ನ ಪಕ್ಕ ಹೋಗಿ ಕೂತಳು ಆನ್ಯಾ. ತ್ರಿಶು, ನಾಳೆ ಬೆಳಿಗ್ಗೆ ನನ್ನ ಮತ್ತೆ ಆನ್ಯಾನ ಅವರಮ್ಮನ ಮನೆಗೆ ಡ್ರಾಪ್ ಮಾಡ್ತೀಯಾ? ವಂದನಾಳ ಮಾತಿಗೆ ತ್ರಿಶೂಲ್ ತೆಗೆದುಕೊಂಡ ತುತ್ತು ಹಾಗೆ ಕೈಯಲ್ಲೇ ಉಳಿಯಿತು. ಮನಸ್ಸು ಅಸಮಂಜಸವಾಗಿ ಏನೇನೋ ಲೆಕ್ಕ ಹಾಕಿತು. ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾಳ? ಹಾಗಿದ್ರೆ ಜೊತೆಗೆ ವಂದನಾನ ಯಾಕೆ ಕರೆದುಕೊಂಡು ಹೋಗ್ತಿದ್ದಾಳೆ? ತ್ರಿಶು, ಯಾಕೆ ಸುಮ್ಮನಾದೆ? ಸಂಜೆ ನೀನು ಮನೆಗೆ ಬರುವುದರೊಳಗೆ ಬಂದಿರುತ್ತೇವೆ. ನಿನ್ನ ಮುದ್ದು ಮಡದಿಯ ಮುಖ ನೋಡ್ತಾ ಕಾಲ ಕಳೆಯಬಹುದು. ಯೋಚನೆಯಲ್ಲಿ ಕಳೆದು ಹೋಗಿದ್ದವನನ್ನು ಎಚ್ಚರಿಸಿದಳು ವಂದನಾ. 9 ಗಂಟೆಗೆ ರೆಡಿ ಇರಿ ಎಂದು ಹೇಳಿ ಕೈ ತೊಳೆಯಲು ಹೋದನು ತ್ರಿಶೂಲ್.